ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗು ಏನಂದರೆ ಇದು ಒಂದು ಶಾಪಿಂಗ್ ವ್ಲಾಗು. ಸೊ ವ್ಲಾಗು ರ್ಯಾಂಡಮ್ ಆಗಿ ಬರ್ತಿದೆ. ಸೊ ನೀವು ಹೇಳ್ತಿದ್ರಿ ಇತ್ತೀಚೆಗೆ ವ್ಲಾಗ್ಸ್ ಮಿಸ್ ಮಾಡ್ಕೋತಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ವ್ಲಾಗ್ನ ನಾನು ರ್ಯಾಂಡಮ್ ಆಗಿ ಹಾಕ್ತಾಯಿದ್ದೀನಿ. ಇದರಿಂದ 2-3 ವ್ಲಾಗ್ ಬರುತ್ತೆ. ಬಟ್ ಅದಕ್ಕೂ ಮುಂಚೆ ನಾನು ಇವಾಗ ಯಾಕಂದರೆ ಇದರಲ್ಲಿ ಜಾಸ್ತಿ ಎಡಿಟಿಂಗ್ ಇಲ್ಲ ಶಾಪಿಂಗ್ ವ್ಲಾಗು, ಸೊ ಹಾಗೆ ಆಗ್ತಾಯಿದ್ದೀನಿ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನೆಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಏನು ಅಂದರೆ ಲಾಸ್ಟ್ ಟೈಮ್ ನಾನು ಲೈವ್ ಜಾಯ್ನ್ ಆಗಿದ್ದೆ, ಅಂದರೆ ನೆನ್ನೆ ಬಂದು ನಾನು ಫಸ್ಟ್ ಲೈವ್ನ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಲಂಡನ್ ಬ್ರಿಡ್ಜಿಂದ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಅಲ್ಲಿವರೆಗೂ ಯಾವುದೂ ಲೈವ್ ವೀಡಿಯೋಸ್ ಮಾಡಿರಲಿಲ್ಲ. ಈಗ ಲಂಡನ್ ಬ್ರಿಡ್ಜಿಂದ ಫಸ್ಟ್ ಲೈವ್ ಮಾಡಿದ್ದೀನಿ. ಸೊ ನಾಳೆ ಸ್ಯಾಟರ್ಡೆ ಅಲ್ವಾ, ಸೊ ನಾಳೆ 12 ಗಂಟೆ ಇಲ್ಲಿ ಟೈಮ್ ಅಂದರೆ 1 2 3 4 5 5-6 ಗಂಟೆ ರೇಂಜಲ್ಲಿ ನಾನು 5 ಗಂಟೆ 6 ಗಂಟೆ ಟೈಮಲ್ಲಿ ಇಂಡಿಯನ್ ಟೈಮಿಂಗ್ಸಲ್ಲಿ ನಾನು ಮತ್ತೆ ಲೈವ್ ಬರ್ತೀನಿ. ಒಂದು ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ವರೆಗೂ ಯಾವ್ದಾದ್ರು ಒಳ್ಳೆ ಬ್ಯೂಟಿಫುಲ್ ಪ್ಲೇಸಸಲ್ಲಿ ಯಾವಾಗ ಆಗುತ್ತೋ ಆವಾಗ ಒಂದು ದಿನ ಮುಂಚೆನೇ, ಅಂದರೆ ನಾಳೆ ಬರ್ತೀನಿ ಅಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ. ಬಟ್ ಯೂಶ್ವಲಿ ಡೈಲಿ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ ಈ ವಾರ ಫುಲ್ಲು. ಸೊ ನೋಡಿ, ಒಳ್ಳೊಳ್ಳೆ ಪ್ಲೇಸಸ್ಸಿಂದ ಲೈವ್ ಜಾಯ್ನ್ ಆಗ್ತೀನಿ. ನೀವೆಲ್ಲ ಸೇರ್ಕೊಳ್ಳಿ, ಆದಷ್ಟು ಕಂಫರ್ಟಬಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೆಕ್ಸ್ಟ್ ವ್ಲಾಗ್ಸಲ್ಲಿ ಏನಂದರೆ ಲೈವ್ ಬರಬೇಕಾದ್ರೆ ಮನೆಯಿಂದ ಲೈವ್ ಬಂದಾಗ ಚೆನ್ನಾಗಿ ಬರುತ್ತೆ. ಬಟ್ ಪ್ಲೇಸಸ್ ಮೇಲೆ, ಇಂಟರ್ನೆಟ್ ಕನೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಬೇಡಿ. ಸೊ ಲೈವ್ ಅಂತೂ ಬರ್ತೀನಿ, ನಾಳೆನೂ ಬರ್ತೀನಿ, ಲೈಕ್ ಅರೌಂಡ್ 5-6 o'clock ಇಂಡಿಯನ್ ಟೈಮಿಂಗಲ್ಲಿ. ಸೊ ಇವಾಗ ಏನು ಮಾಡೋಣ ಅಂದರೆ ಶಾಪಿಂಗ್ ವ್ಲಾಗ್ ತೋರಿಸ್ತೀನಿ. ಇದನ್ನು ನಾನು ಆಮೇಲೆ ತೋರಿಸ್ಬೋದಿತ್ತು, ಫೋಟೋಸ್ ಎಲ್ಲ ತೆಗ್ದಿದ್ದೀನಿ ಪಾಪುದು, ಅದನ್ನು ಯಾವಾಗಾದರೂ ನೆಕ್ಸ್ಟ್ ಹಾಕ್ತೀನಿ ಡ್ರೆಸ್ಸಸ್ ಹಾಕ್ಬಿಟ್ಟು ಸೈಜ್ ಚೆಕ್ ಮಾಡೋದಕ್ಕೆ ಅಂತ. ವ್ಲಾಗ್ ಏನಕ್ಕೆ ಇವಾಗೇ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಕೆಲವೊಂದು ಬಟ್ಟೆಗಳನ್ನ ನಾನು ಇವಾಗ ವಾಶ್ ಮಾಡಿ ಲೈಕ್ ಟ್ರಿಪ್ಪಿಗೆ ಅಂತ ಜೋಡಿಸ್ಕೊತಾ ಇದ್ದೀನಿ. ಸೊ ಆಮೇಲೆ ಬಂದಾಗ ವ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವ್ಲಾಗ್ನಲ್ಲಿ ಏನೇನು ಶಾಪಿಂಗ್ ಆಗಿತ್ತು ಅಂತ ತೋರಿಸ್ತೀನಿ. ಇದರಲ್ಲಿ 2 ದಿನದ ಶಾಪಿಂಗ್ ಇದೆ. ಒಂದಿನ ಲೈಕ್ ನನ್ನ ಹಿಂದಿನ ವ್ಲಾಗಲ್ಲಿ ತೋರಿಸ್ತೀನಿ, ನಾನು ಒಬ್ಬಳೇ ಹೋಗಿ ಶಾಪಿಂಗ್ ಮಾಡಿದ್ದೊಂದಷ್ಟಿದೆ. ಸೊ ಇನ್ನೊಂದು ಸ್ವಲ್ಪ ನಾವು ಎಲ್ಲ ಮೊನ್ನೆ ಶಾಪಿಂಗ್ ಹೋದಾಗ ಏನೇನು ಮಾಡಿದ್ವಿ ಇಲ್ಲಿ ಮಾಲಲ್ಲಿ, ಅದು 2 ಸೇರಿ ತೋರಿಸ್ಬಿಟ್ಟು ಮುಗಿಸ್ತೀನಿ ಇದರಲ್ಲೇ. ಸೊ 1 by 1 ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಹಿಂದಿನ ಬ್ಯಾಕ್ಗ್ರೌಂಡ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಏನಂದರೆ ಇವಾಗ ಏನೋ ಕಾಣಿಸ್ತಿದೆ, ಏನು ಕಾಣಿಸ್ತಿದೆ, ಓಕೆ, ಪ್ಯಾಕಿಂಗ್ ನಡೀತಿದೆ. ಆ್ಯಕ್ಚುಲಿ ಪಕ್ಕದಲ್ಲೇ ಸೂಟ್ ಕೇಸಸ್ಗಳಿದ್ದಾವೆ. ಸೊ 7 ದಿನದ ಟ್ರಿಪ್ಪು. ಸೊ ಪ್ಯಾಕಿಂಗ್ ನಡೀತಿದೆ, ಅದಕ್ಕೋಸ್ಕರ ಆ ಥರ ಇದೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಫಸ್ಟ್ ನಾನು H&M ಕಿಡ್ಸ್ಗೆ ಹೋಗಿದ್ವಿ. H&M ಕಿಡ್ಸಲ್ಲಿ ಹೋಗಿದ್ದೆ ನಾನು ಏನೇನು ತಂದೆ ಅಂತ ತೋರಿಸ್ತೀನಿ. ಇದು ನಾನು ಸಿಂಗಲ್ ಶಾಪಿಂಗ್ ಹೋಗಿದ್ದಿನ ಮಾಡಿದ್ದು. ಸೊ ಇದು ಬಂದು ಫ್ರಾಕು H&M ಕಿಡ್ಸಿಂದ ತೊಗೊಂಡು ಬಂದಿದ್ದು. ಇದು 4 pounds ಯೂನಿಕಾರ್ನ್ ಪ್ರಿಂಟ್ ಇದೆ, ಈ ಥರ ಅರಣ್ಯನ್ಗೆ ಡೈಲಿ ವೇರು ಕಾಟನ್ದು. ಸೊ 4 to 6 years 4 pounds. ಸೊ ಫಸ್ಟ್ ಫ್ರಾಕು. ಸೊ ನೆಕ್ಸ್ಟು ಬಂದು ಅದೇ ರೀತಿ ಏನೋ ಹೊಸ್ದಾಗಿ ಲೈನ್ ಬಿಟ್ಟಿದ್ರು ಅನಿಸುತ್ತೆ, ಅಂದರೆ ಒಂದು ಕಾಸ್ಟ್ಯೂಮ್ದು ಯಾವುದೋ ಸೀರೀಸು. ಸೊ ಎಷ್ಟೊಂದು ಫ್ರಾಕ್ಸ್ ಇತ್ತು. ಸೊ ಎಲ್ಲನೂ ತೊಗೊಂಡು ಬಂದೆ. ಇದು ಅಷ್ಟೇ 4 pounds. ಇದು ಬಂದು ಬಟರ್ಫ್ಲೈ ಪ್ರಿಂಟ್ ಇದೆ H&M ಇಂದ. ಸೊ ಇದು ಬಂದು 3 pounds. ಇದು ಕಲರ್ ಆಗಿದೆ, ಈ ಥರ ರೈನ್ಬೋ ಕಲರ್, ನಿಯಾನ್ ಕಲರ್ಸು. ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಇರ್ಬೋದು ರಾತ್ರಿ ವ್ಲಾಗ್ ಮಾಡ್ತಾ ಇರೋದ್ರಿಂದ. ಸೊ ಇದು ಬಂದು 3 pounds. ಇದು ಫ್ರಾಕು, ಕಾಟನ್ ಫ್ರಾಕು. ಸೊ ಯಾರು ಕೊಡ್ತಾಯಿದ್ದಾರೆ ಅಂದರೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ಪವನ್ ಅಕ್ಕನ ಮಗಳಿದ್ದಾಳೆ, ಅವಳು ಹೆಲ್ಪ್ ಮಾಡ್ತಾಯಿದ್ದಾಳೆ ನನಗೆ. ಸೊ ಇದು ಬಂದು ಇನ್ನೊಂದು ಫ್ರಾಕು ಅರಣ್ಯಂಗೆ 4 to 6 years 4 pounds. ಈ ಥರ ಬ್ಯೂಟಿಫುಲ್ ಹಾರ್ಟ್ ಪ್ರಿಂಟ್ ಇದೆ, ಇನ್ನೊಂದು ಫ್ರಾಕು. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಫ್ರಾಕು. ಈ ಫ್ರಾಕು ಬಂದು ಅರಣ್ಯನ್ಗೆ ಬಟರ್ಫ್ಲೈ ಪ್ರಿಂಟ್ ಇದೆ. ಎಲ್ಲ ಒಂದೇ ರೇಂಜ್ದು, ಎಲ್ಲ 4 pounds ಅಥವಾ 3 pounds ರೇಂಜ್ದು. ಸೊ ಎಲ್ಲ ಕಾಟನ್ ವೇರು, ಒಳ್ಳೆ ಕ್ವಾಲಿಟಿ ಬಟ್ಟೆ ಇದೆ. ಸೊ H&M ಕಿಡ್ಸಿಂದ. ಇದು ಅಷ್ಟೇ ಇನ್ನೊಂದು ಫ್ರಾಕು. ಮತ್ತು ಇನ್ನೊಂದು ಫ್ರಾಕು, ಇದು ಅಷ್ಟೇ ಅರಣ್ಯನ್ಗೆ. ಸೊ ಇದು ಇಲ್ಲಿ ರ್ಯಾಬಿಟ್ಸ್ ಪ್ರಿಂಟ್ ಇದೆ. ಸೊ ಇದು ಅಷ್ಟೇ ಬ್ಲ್ಯಾಕ್ ಲೆಗಿನ್ಸ್ ಜೊತೆ ಹಾಕ್ಬೋದು, 4 pounds. ಇನ್ನೊಂದು ಫ್ರಾಕು. ಎಲ್ಲ ಫ್ರಾಕ್ಸು ಮೋಸ್ಟ್ಲಿ ಎಲ್ಲ ಅರಣ್ಯಗೇನೆ. ಸೊ ಇದು ಅಷ್ಟೇ 4 pounds. ಈ ಥರ ಇದೆ. ಇದು ಕೈಂಡ್ ಆಫ್ ಫ್ರಾಕ್ ಥರ, ಇದಕ್ಕೆ ಲೆಗಿನ್ಸ್ ಹಾಕೋಕ್ಕೆ ಟಾಪು. ಸೊ ನೆಕ್ಸ್ಟ್ ಇನ್ನೊಂದು ಬಟ್ಟೆನೂ ಅಷ್ಟೇ. ಇದು ಬಂದು ಈ ಥರ ಕಾಟನ್ ಇರೋ ಅಂಥದ್ದು. ಓಕೆ, ಅಕ್ಕ ಬಂದಿದ್ರು, ಸೊ ಮಾತಾಡೋದಿತ್ತು, ನಿಲ್ಲಿಸಿದ್ದೆ. ಸೊ ಇದು ಬಂದು ನೆಕ್ಸ್ಟ್ ಟಾಪು. ಇದು ಅಷ್ಟೇ ಅರಣ್ಯಗೆ 4 to 6 years 4 pounds.
ನೆಕ್ಸ್ಟ್ ಫ್ರಾಕ್ ಬಂದು ಇದು ಅಷ್ಟೇ ಆರಣ್ಯಗೆ, ಎಲ್ಲ ಡೈಲಿ ವೇರಿಗೆ ಅಥವಾ ಸುಮ್ಮನೆ ಈ ಥರ ಸ್ಕೂಲಿಗೆ ಎಲ್ಲ ಹಾಕೋದಕ್ಕೆ ಅಂತ ಒಳ್ಳೆ ಕ್ವಾಲಿಟಿ, ತುಂಬ ಸ್ಮೂತಾಗಿದೆ, ಚುಚ್ಚೋದೆಲ್ಲ ಹಾಕೋದಿಲ್ಲ ಅವಳು. ಸೊ ಇದು ಲೆಗ್ಗಿನ್ಸ್ ಜೊತೆ ಹಾಕೋಕ್ಕೆ ಟಾಪ್ಸ್ ಚೆನ್ನಾಗಿದೆ ಅಂತ. ಇದು ಒಂದು 3 ಪೌಂಡ್ಸು. ಇದು ಅಷ್ಟೇ H&M, ಇದೆಲ್ಲ H&M ಕಿಡ್ಸಿಂದ. ಸೊ ನೆಕ್ಸ್ಟ್ ಟಾಪು ಅಷ್ಟೇ, ಇದು ಬಂದು H&M ಕಿಡ್ಸಿಂದ. ಈ ಥರ ಇದೆ ಪ್ರಿಂಟ್ಸು. ಅವಳು ಫೋಟೋಸ್ ಈಚೆಯಲ್ಲೆಲ್ಲ ತುಂಬ ಆಟಾಡ್ತಿದ್ದಾರೆ ಇಬ್ಬರು, ಅವರು ಎಲ್ಲ ಪವನು ಪಾಪುಗಳು ಎಲ್ಲ. ಸೊ ಇದು ಅಷ್ಟೇ 3 ಪೌಂಡ್ಸು. ಇದು H&M ಕಿಡ್ಸಿಂದ. ನೆಕ್ಸ್ಟು ಬಂದು ಇದೇ ಥರ ಅರಣ್ಯಕ್ಕೆ ತೋರಿಸಿದ್ನಲ್ಲ ಅದೇ ಥರ ಟಾಪು. ಇದು 10 ವರ್ಷದ್ದು, 8 ಇಂದ 10 ವರ್ಷದ ರೇಂಜ್ದು. ಸೇಮ್ ಪ್ರೈಸು, 4 ಪೌಂಡ್ಸು. ಇದು ಅವಳಿಗೆ ಪಾಪುಗೆ ಅಂತ ತೊಗೊಂಡಿದ್ದು, ಇನ್ನು ಅಕ್ಕನ ಮಗಳಿಗೆ. ಸೊ ಇದು ಒಂದು. ಸೊ ನೆಕ್ಸ್ಟು ಬಂದು ಇದು ಯೂನಿಕಾರ್ನ್ ಪ್ರಿಂಟ್ ಇದೆ ಈ ಥರ. ಇದು ಬಂದು ಪ್ಯಾಂಟು, ಸ್ವಲ್ಪ ತಿಕ್ಕಿದೆ ಪ್ಯಾಂಟು. ಇದು 8 ಪೌಂಡ್ಸು. ಸೊ ಈ ಪ್ಯಾಂಟು ಇದು H&M ಕಿಡ್ಸಿಂದ. ಈಗ ತೋರಿಸ್ತಾ ಇರೋದೆಲ್ಲ H&M ಕಿಡ್ಸು. ಸೊ ಆಲ್ಮೋಸ್ಟ್ ಮೋರ್ ದೆನ್ 120 ಪೌಂಡ್ಸ್ ತನಕ H&M ಕಿಡ್ಸಲ್ಲೇ ಮಾಡಿದ್ದು. ಸೊ ಇದು ಅಷ್ಟೇ 8 ಪೌಂಡ್ಸು. ಇದು ಈ ಥರ ಪಿಂಕ್ ಈ ಥರ ಹಾರ್ಟ್ಸ್ ಇದೆ. ಇದು ಅಷ್ಟೇ, ಇದು H&M ಕಿಡ್ಸಿಂದ 8 ಪೌಂಡು. ಇದು ಅಷ್ಟೇ ಈ ಥರ ಸ್ವೆಟರ್ ಶರ್ಟ್ ಇದೆ, ಬಟರ್ಫ್ಲೈ ಪ್ರಿಂಟ್ ಇರೋದು, ಸ್ವೆಟ್ ಶರ್ಟ್ ಇರೋದು. ಸೊ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಸಹ ಇದೆ. ಇದು ಅಷ್ಟೇ 2 ಸೇರಿ 12 ಪೌಂಡು H&M ಕಿಡ್ಸಿಂದ. ಇದೆಷ್ಟು ಅರಣ್ಯಗೆ ಟ್ರಿಪ್ಪಿಗೆ, ಅದರಲ್ಲದಷ್ಟು ಟ್ರಿಪ್ಪಿಗೆ ತೊಗೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ನ ಹೇಗಾದರೂ ಬರಲಿ ಅಂತೇಳಿ ನೈಟೇ ಮಾಡ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಅದನ್ನು ವಾಶ್ ಮಾಡಿ ಎಲ್ಲ ಜೋಡಿಸ್ಕೊತೀನಿ ಟ್ರಿಪ್ಪಿಗೆ ಅಂತ, ಅದಕ್ಕೆ. ಸೊ ಇದಿಷ್ಟು H&M ಕಿಡ್ಸಿಂದ. ಅದಲ್ದಿರ ಪಾಪು ಬಂದಿದ್ದಾನಲ್ಲ ಅವನಿಗೂ ಅಷ್ಟೇ H&M ಕಿಡ್ಸಿಂದನೇ ತೊಗೊಂಡು ಬಂದಿದ್ದೆ ನಾನು. ಇದು 2 ಪ್ಯಾಂಟು ಸೆಟ್ಟು. ಇದು 14 ಪೌಂಡು, 14 ಪೌಂಡ್ಸು H&M ಕಿಡ್ಸಿಂದ ಪ್ಯಾಂಟ್ಸು. ಸೊ ಆ ಪ್ಯಾಂಟಿಗೆ ಮ್ಯಾಚಿಂಗ್ ಆಗೋದಕ್ಕೆ ಅಂತ ಹೇಳಿ ಟಾಪ್ಸ್ನ ಸಹ ತೊಗೊಂಡು ಬಂದಿದ್ದೆ. ಅದ್ರ ಮ್ಯಾಚಿಂಗ್ ಟಾಪ್ಸು 2 ಪ್ಯಾಂಟಿಗೂ 2 ಟಾಪ್ ತೊಗೊಂಡು ಬಂದಿದ್ದೆ. ಇದು ಬಂದು 13 ಪೌಂಡು 2 ಶರ್ಟಿಂದ. ಮತ್ತು ಅದಕ್ಕೆ ಮ್ಯಾಚಿಂಗ್ ಏನಂದರೆ ಈ ಥರ ಪ್ಯಾಂಟ್ಸ್ ಶಾರ್ಟ್ಸ್ ಸಹ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಅವನದು. ಸೊ ಇದು ಎಷ್ಟು ಹೇಳಿದೆ, 13 ಪೌಂಡ್ಸು. ಸೊ ಇದಿಷ್ಟ ಆಯಿತು. ಇದಿಷ್ಟು H&M ಕಿಡ್ಸಿಂದ ಪಾಪುಗಳಿಗೆ, ಅರಣ್ಯಗೆ, ಅವನಿಗೆ ಶಾಪಿಂಗ್ ಮಾಡಿದ್ದು. ಸೊ ನೆಕ್ಸ್ಟ್ ಏನು ತೋರಿಸ್ತೀನಿ ಅಂದರೆ ಪ್ರೈಮಾರ್ಕಲ್ಲಿ ಏನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಯೂಶ್ವಲಿ ನಾನು ಯಾವುದೇ ಶಾಪಿಂಗ್, ನೀವಾಗಲೇ 3-4 ಶಾಪಿಂಗ್ ವ್ಲಾಗ್ ಹಾಕಿರ್ಬೋದು. ಸೊ ಪ್ರೈಮಾರ್ಕ್ ಯೂಶ್ವಲಿ ಮಿಸ್ ಮಾಡೋದಿಲ್ಲ. ಸೊ ಪ್ರೈಮಾರ್ಕು 7 ಪೇರ್ ಆಫ್ ಸಾಕ್ಸು. ಇದು 2 ಪೌಂಡ್ಸ್ 30 ಪೆನ್ಸು. ಇದು 7 ಪೇರ್ ಇದೆ ವರ್ತು. ಸೊ ಅರಣ್ಯಕ್ಕೆ ಡೈಲಿ ಸ್ಕೂಲಿಗೆ ಇವಾಗ ವಿಂಟರಲ್ಲಿ ಡೈಲಿ ಹಾಕೋದ್ರಿಂದ ಸೊ ಈ ಸಾಕ್ಸ್ ತರ್ತಾನೆ ಇರ್ತೀನಿ ಪ್ರತಿ ಸತಿ ಹೋದಾಗೂ. ಸೊ ಇದು ಬಂದು 7 ಪೇರ್ ಸಾಕ್ಸು 2.3. ನೆಕ್ಸ್ಟು ಇದು ಪ್ರೈಮಾರ್ಕಲ್ಲಿ ತೊಗೊಂಡಿದ್ದು ಶರ್ಟು. ಇದು ಅವರು ಡಾಕ್ಟ್ರಿಗೆ ಅಂತ ತೊಗೊಂಡಿದ್ದವರು. ಸೊ ಇದು ನೆನ್ನೆ ಎಲ್ಲರೂ ಜೊತೆ ಹೋಗಿದ್ದಾಗ ಮಾಡಿದ ಶಾಪಿಂಗ್ ಇದು. ಇದು ಬಂದು 6 ಪೌಂಡು. ಸೊ ಈ ಥರ ಶರ್ಟ್ ಇದೆ ಕಾಲರ್ ನೆಕ್ದು. ಅದೇ ಥರ ಇನ್ನೊಂದು ಶರ್ಟು ಪವನಿಗೆ ತೊಗೊಂಡೆ ನಾನು. ಇದು ಬಂದು ಇದು ಸಹ ಪ್ರೈಮಾರ್ಕಲ್ಲಿ ಸೇಮು 6 ಪೌಂಡು ಪ್ರೈಮಾರ್ಕಿಂದ ತೊಗೊಂಡಿದ್ದು ಶರ್ಟು. ನೆಕ್ಸ್ಟ್ ಶರ್ಟು ಬಂದು ಇದು ಡಾಕ್ಟ್ರು ತೊಗೊಂಡ್ರು ಅವರಿಗೆ ಅಂತ. ಇದು 6 ಪೌಂಡು. ಇದೆಲ್ಲ ಒಟ್ಟಿಗೆ ತೊಗೊಂಡಿದ್ದು ಶರ್ಟ್ಸು. ಸೊ 6 ಪೌಂಡು ಪ್ರೈಮಾರ್ಕಿಂದ. ಸೊ ಇನ್ನೇನಾರು ಇದೆಯಾ ಪ್ರೈಮಾರ್ಕಿಂದ? ಓಕೆ. ಸೊ ನೆಕ್ಸ್ಟು ಪ್ರೈಮಾರ್ಕಲ್ಲೇ ಸೊ ಲೈಟಿಂಗ್ ಓಕೆ ಅನಿಸುತ್ತೆ. ಇದು ಆ್ಯಕ್ಚುಲಿ ಒಳಗಡೆ ಬರುತ್ತೆ, ಇದು 2 ಪೀಸ್ ಥರದ್ದು. ಸೊ ಒಳಗಡೆ ಇದು ಟಾಪ್ ಬರುತ್ತೆ, ಇದು ಈ ಥರ ಬರುತ್ತೆ ಟಾಪು. ಮುಂದೆ ತೋರಿಸ್ತೀನಿ. ಸೊ ಈ ರೀತಿ ಬರುತ್ತೆ ಇದು ಟಾಪ್ ವಿತ್ ಸ್ಕರ್ಟು. ಇದು ಪಾಪು ಅವಳಿಗೆ, ಅಪ್ಪು ಅವಳ ಹೆಸರು ಅಪೂರ್ವ. ಸೊ ಇದು ಒಂದು 10 ವರ್ಷದ್ದು. ಸೊ ಇದು ಬಂದು 12 ಪೌಂಡು ಡ್ರೆಸ್ಸು. ಬೇಕು ಅಂದರೆ ಲೆಗಿನ್ಸ್ ಹಾಕ್ಬೋದು, ಇಲ್ಲಾಂದರೆ ಈ ಥರ ಮಾಡರ್ನ್ ಡ್ರೆಸ್ಸು. ಸೊ ಇದಿಷ್ಟು ಪ್ರೈಮಾರ್ಕಲ್ಲಿ ಶಾಪಿಂಗ್ ಮಾಡಿದ್ದು ಅನಿಸುತ್ತೆ, ಅಷ್ಟೇ ಅಲ್ವಾ ಪ್ರೈಮಾರ್ಕು? ಇದಿದೆ ತೋರಿಸಲ್ಲ ಇದೆಷ್ಟು. ಓಕೆ. ಆಮೇಲೆ ಒಂದು ಶೇಪ್ ವೇರು, ಇದು ಅಷ್ಟೇ ಪ್ರೈಮಾರ್ಕಲ್ಲಿ ತೊಗೊಂಡಿದ್ದು 4 ಪೌಂಡು. ಸೊ ಇದು ಶೇಪ್ ವೇರು. ಸೊ ನೆಕ್ಸ್ಟು ನ್ಯೂ ಲುಕ್ಗೆ ಹೋಗಿದ್ವಿ. ಸೊ ನ್ಯೂ ಲುಕ್ ಅನ್ನೋದು ಒಂದು ಅಂಗಡಿ ಇಲ್ಲೇ
ಯು ಕೆಲಿ ಫೇಮಸ್ಸು. ಸೊ ಓಕೆ, ಪ್ರೈಮಾರ್ಕಲ್ಲಿ ಇನ್ನೊಂದೇ ಒಂದು ಐಟಮ್ ಇದೆ. ಇದು ಇಯರಿಂಗ್ಸ್ 2 ಪೌಂಡ್ಸು. ಅದರಲ್ಲಿ ಒಂದು ನಾನು ಹಾಕ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ನ್ಯೂ ಲುಕ್ಕಿಗೆ ಹೋಗಿದ್ವಿ ನಾವು. ನ್ಯೂ ಲುಕ್ ಅನ್ನೋದು ಒಂದು ಬ್ರ್ಯಾಂಡ್ ಇಲ್ಲಿ. ಸೊ ನ್ಯೂ ಲುಕ್ಕಲ್ಲಿ ನಾನು ಟಾಪ್ಸ್ ತೊಗೊಂಡು, ಇದೆಲ್ಲ ನಾನು ಟ್ರಿಪ್ಪಿಗೆ ಅಂತ ತೊಗೊಂಡೆ. ಸೊ ಜಸ್ಟ್ ವಾಶ್ ಮಾಡಿ ಡ್ರೈ ಮಾಡಬೇಕು, ನಾಳೆ ಜೋಡಿಸ್ಕೋಬೇಕು. ಸೊ ಇದು ಬಂದು 20 ಪೌಂಡ್ಸು. ಆಫರಲ್ಲಿ ನನಗೆ 15 ಪೌಂಡ್ಸಿಗೆ ಸಿಕ್ತು. ಸೊ ಇದು ಬಂದು ಟಾಪ್ ಈ ಥರ ಇದೆ. ಇದು ಫ್ರೀಯಾಗಿ ಹಾಕ್ಕೊಳ್ಳೋದು, ಫ್ರೀ ಸೈಜ್ ಟಾಪು. ಯೂಶ್ವಲಿ ನಾನು ಈ ಥರದ್ದೇ ಹಾಕ್ಕೊಳ್ಳೋದು. ಸ್ವೆಟರ್ ಟೈಪ್ ಶರ್ಟ್ಸ್ ಜಾಸ್ತಿ, ಯಾಕಂದರೆ ಚಳಿ ಇರೋದ್ರಿಂದ. US ಅಲ್ಲಿದ್ದಾಗೂ ಅಷ್ಟೇ. ಸೊ ಇದು ನ್ಯೂ ಲುಕ್ಕಿಂದ 14 ಪೌಂಡ್ಸು ಟಾಪು. ನೆಕ್ಸ್ಟು ಇನ್ನೊಂದು ಟಾಪು, ಇದು ಬಂದು 20 ಪೌಂಡ್ಸು. ಇದು ನ್ಯೂ ಲುಕ್ಕಿಂದ. ಸೊ ಇದು ಬಂದು ಅಕ್ಕ ಜೀನ್ಸ್ ಹಾಕಲ್ಲ, ಅವ್ರಿಗೆ ಟ್ರೈ ಮಾಡೋಣ ಅಂತ ಒಂದೇ ಒಂದು ಟಾಪ್ ತೊಗೊಂಡಿದ್ದೀವಿ. ಸೊ ಇದು ನ್ಯೂ ಲುಕ್ಕಿಂದ ಈ ಥರ ಇದೆ. ಸೊ ಸ್ವೆಟರ್ ಟೈಪ್ ಶರ್ಟು. ನೆಕ್ಸ್ಟ್ ಇನ್ನೊಂದು ಸ್ವೆಟರ್ ಟೈಪ್ ಶರ್ಟ್ ಇದೆ ನೋಡಿ. ಇದು ಅಷ್ಟೇ. ನೆಕ್ಸ್ಟು ನ್ಯೂ ಲುಕ್ಗೆ ಹೋಗಿದ್ವಿ. ಸೊ ಅದು ನ್ಯೂ ಲುಕ್ಕಲ್ಲೇ ತೊಗೊಂಡಿದ್ದು. ಇದು ಆಫರಲ್ಲಿತ್ತು. ಇದು ಒರಿಜಿನಲ್ ಪ್ರೈಸ್ ಬಂದು 19 ಪೌಂಡ್ಸು, 18 ಪೌಂಡ್ಸು. ನನಗೆ 8 ಪೌಂಡಿಗೆ ಸಿಕ್ತು, 10 ಪೌಂಡಿಗೆ ಸಿಕ್ತು. ಇಲ್ಲಿ ಈ ಥರ ಇದೆ ಸ್ವೆಟರ್ ಟೈಪ್ ಶರ್ಟು, ಚೆನ್ನಾಗಿದೆ ಜೀನ್ಸ್ ಮೇಲೆ ಹಾಕೋಕ್ಕೆ. ಸೊ 10 ಪೌಂಡ್ಸ್ ಫ್ರಮ್ ನ್ಯೂ ಲುಕ್. ನೆಕ್ಸ್ಟು ಇನ್ನೊಂದು ನ್ಯೂ ಲುಕ್ಕಲ್ಲೇ ಇನ್ನೊಂದು ಟಾಪ್ ಎಲ್ಲ ಮಿಸ್ ಆಗಿದೆ, ಬಟ್ ಅದು ನೀವು ವ್ಲಾಗ್ಸಲ್ಲಿ ನೋಡ್ಬೋದು ನಾನು ಹಾಕ್ಕೊಂಡಿರೋದು. ಸೊ ಇದ್ರ ಒಳಗಡೆ ಹಾಕೋಕ್ಕೆ, ಅದು ಪಾಪಕ್ಕೆ ತೋರಿಸಿದ್ನಲ್ಲ ಪ್ರೈಮಾರ್ಕಲ್ಲಿ, ಸೊ ಆ ಥರದ್ದು. ಇದು ಒಳಗಡೆ ಒಂದು ಬ್ಲ್ಯಾಕ್ ಸ್ವೆಟರ್ ಇದೆ, ಫುಲ್ ಸ್ಲೀವ್ಸ್ದು ಸ್ವೆಟರ್ ಟೈಪ್ ಶರ್ಟು. ಅದು ಮಿಸ್ ಆಗಿದೆ. ಅದು ಮೇಲೆ ಹಾಕೋದಕ್ಕೆ ಅಂತ ಇದು ತೊಗೊಂಡಿದ್ದು, ಕೋಟ್ ಟೈಪ್ ಇದು ಡ್ರೆಸ್ಸು, ಬಟನ್ ಇರೋದು. ಇದು ಬಂದು 12 ಪೌಂಡು ನ್ಯೂ ಲುಕ್ಕಿಂದ. ಇದೆಲ್ಲ ವ್ಲಾಗ್ಸಲ್ಲಿ ನೀವು ನೋಡ್ತೀರಾ ಹಾಕಿರೋದು ಕೆಲವೊಂದನ್ನ. ಆಮೇಲೆ ಇನ್ನೇನು ತೊಗೊಂಡೆ ಅಷ್ಟೇ ಅಲ್ಲ ಇಲ್ಲಿರೋದು. ಸೊ ನೆಕ್ಸ್ಟು ಪೌಂಡ್ಲ್ಯಾಂಡಿಗೆ ಹೋಗಿದ್ದೆ, ಅಲ್ಲ ಕಾರ್ಡ್ ಫ್ಯಾಕ್ಟ್ರಿ. ನೆಕ್ಸ್ಟು ಕಾರ್ಡ್ ಫ್ಯಾಕ್ಟ್ರಿಲಿ ಅವನ ಬರ್ಡೇ ಇದೆ ನೆಕ್ಸ್ಟು, ಅವನು ಹೋದ್ಮೇಲೆ. ಸೊ ಆಮೇಲೆ ಕೊಡೋದಕ್ಕೆ ಅಂತ ಒಂದು ಗ್ರೀಟಿಂಗ್ ಕಾರ್ಡ್ ಅವನಿಗೆ. ಆಮೇಲೆ ಇನ್ನೊಂದಿಷ್ಟಿತ್ತು, ಇನ್ನೊಂದು ಕವರ್ ಇದೆ ನೋಡಪ್ಪ, ಇನ್ನೊಂದಷ್ಟು ಬಟ್ಟೆ ಇತ್ತು. ಇಲ್ಲಿದೆ, ಎಷ್ಟಿದಾಗುತ್ತಾ ಬಿಡು. ಸೊ ಎಡಿಟಿಂಗ್ ಏನು ಮಾಡ್ತಾ ಇಲ್ಲ ವ್ಲಾಗಲ್ಲಿ. ಸೊ ಹೇಗಿದೆಯೋ ಹಾಗೆ ಆಗ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಟೈಮ್ ಇಲ್ಲ, ಸೊ ಎಡಿಟಿಂಗ್ ಎಲ್ಲ ಮಾಡೋದಿಲ್ಲ. ಹೇಗಿದೆಯೋ ಹಾಗೆ ಆಲ್ಮೋಸ್ಟ್ ಲೈವ್ ಥರ ಮಾಡ್ತಾರೋ ವಿಡಿಯೋ ಇದು. ಸೊ ಇದರಲ್ಲಿ ಯಾವುದು ಮ್ಯಾಜಿಕ್ಕು ಅದು ಏನಿಲ್ಲ, ಸುಮ್ಮನೆ ಹಾಗೆ. ಇದು ಪ್ರೈಮಾರ್ಕಲ್ಲಿ ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಜೆಂಟ್ ಸೆಕ್ಷನ್ದು ಟಿ ಶರ್ಟು. ಸೊ ಡೈಲಿ ವೇರ್ಗೆ ಅಂತ 2 ಪೌಂಡ್ಸು ನನಗೆ ಅಂತ ತೊಗೊಂಡೆ, ಫ್ರೀಯಾಗಿರುತ್ತೆ ಅಂತ. ಓಕೆ, ಆಗಲೇ ಒಂದು ಶರ್ಟ್ ಮಿಸ್ ಆಯಿತು ನ್ಯೂ ಲುಕ್ದು ಅನ್ನಲ್ಲ, ಇದು ಇದ್ರ ಮೇಲೆ ಆ ಟಾಪ್ ಹಾಕೋದಕ್ಕೆ ತೊಗೊಂಡಿರೋದು. ಸೊ ಇದು ಬಂದು 10 ಪೌಂಡು ನನಗೆ ಆಫರಲ್ಲಿ ಸಿಕ್ತು, 5 ಪೌಂಡಿಗೆ ಆಫರಲ್ಲಿತ್ತು. ಸೊ ಇದು ಬಂದು ಪವನ್ದು ಡ್ರೆಸ್ಸಸ್ಸು. ಅವರು M&S ಅಂತ, ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ ಅಂತ ಬ್ರ್ಯಾಂಡು. ಸೊ ಅಲ್ಲಿ ಶಾಪಿಂಗ್ ಹೋಗಿದ್ದು. ಇದು ಪವನೇ ಸೆಲೆಕ್ಟ್ ಮಾಡಿದ್ದು. ಸೊ ಜೀನ್ಸು ನಮಗೆ ಸೈಜ್ ಗೊತ್ತಾಗೋದಿಲ್ಲ, ಸೊ ಅವರೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಇದು ಪ್ರೈಸ್ ಎಲ್ಲಿದೆ, ಹಾಂ, ಇದು ಬಂದು 30 ಪೌಂಡ್ಸು, 30 ಪೌಂಡು ಜೀನ್ಸು. M&S ಇಂದ, ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರಿಂದ ಒಂದು ಜೀನ್ಸು, ಇನ್ನೊಂದು ಜೀನ್ಸ್ ಇದೆ, ಇನ್ನೊಂದು ಜೀನ್ಸ್ ಇತ್ತು, ಎಲ್ಲೋಯ್ತು ಗೊತ್ತಿಲ್ಲ, ಒಗ್ಗೆಗೆ ಹಾಕಿದ್ನೇನೋ ಆಗಲೇ. ಓಕೆ, ಸೊ ಇನ್ನೊಂದು ಜೀನ್ಸ್ ಬಂದು ಟಾಪ್ ಬಂದು ಇದು ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರಿಂದನೇ. ಇದು 15 ಪೌಂಡು. ಇದು ಈ ಥರ ಶರ್ಟ್ಸು, ಮೋಸ್ಟ್ಲಿ ಪವನ್ದೆಲ್ಲ ಮೋಸ್ಟ್ಲಿ ಈ ಥರ ಕಾಲರ್ ನೆಕ್ ಇರೋಂಥ ಶರ್ಟ್ಸೇ. ಓಕೆ, ಸ್ವಲ್ಪ ಮಿಸ್ ಆಗಿದ್ದಾವೆ. ಸೊ ಇದು ಬಂದು ನ್ಯೂ ಲುಕ್ಕಲ್ಲಿ ನಾನು ತೊಗೊಂಡಿದ್ದ ಶರ್ಟು. ಇದು ನನಗೆ ಸ್ವೆಟರ್ ಟೈಪ್ ಶರ್ಟು. ಇದು ಗ್ಯಾರಂಟಿನ ನೆಕ್ಸ್ಟ್ ವ್ಲಾಗ್, ಟ್ರಿಪ್ ವ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಇದು ಅಷ್ಟೇ 16 ಪೌಂಡ್ ಇರೋದು. ಆಫರಲ್ಲಿ ನನಗೆ 11 ಪೌಂಡಿಗೆ ಸಿಕ್ತು. ಸೊ ಇದು ನ್ಯೂ ಲುಕ್ಕಿಂದ. ಇದು ವಿಲ್ಕೋಲಿ ತೊಗೊಂಡಿದ್ದು ಕ್ಲಾತ್ಸು, ಟವಲ್ಸು, ಹ್ಯಾಂಡ್ ವಾಶ್ಗೆ ಅಂತ ಟ್ರಿಪ್ಪಲ್ಲಿ ಬೇಕಾಗತ್ತೆ ಅಂತ. ಇದೆಲ್ಲ 2 ಪೌಂಡು. ಸೊ ಅದು ಕೊಟ್ಟು ಬಾಡಿ ಶಾಪ್. ಇನ್ನೊಂದಿಲ್ಲಿ ಇತ್ತು ಶ್ಯಾಂಪೂ. ಓಕೆ, ಕಂಡೀಷ್ನರು ಇತ್ತು ಕಣೋ. ಓಕೆ,
ಸೊ ಹಾಗೆ ತೋರಿಸ್ತೀನಿ. ಇದು ನೀವು ಆಗಲೇ ನೋಡಿರ್ಬೋದು ನಾನು ಯಾವ ಶಾಂಪು ಹಾಕ್ತೀನಿ ಅಂತ ಕೇಳಿದರೆ. ಸೊ ಇದು ಯು ಕೆಗೆ ಬಂದಾಗಿಂದ ನಾನು ಯೂಸ್ ಮಾಡ್ತಾ ಇರೋದು ಇದೇನೆ. ಸೊ ಬಾಡಿ ಶಾಪ್ದು ಇದು ಯು ಕೆದು ಬ್ರ್ಯಾಂಡು, ಎಲ್ಲ ಕಡೆನೂ ಸಿಗುತ್ತೆ. ಇತ್ತೀಚೆಗೆ ಇಂಡಿಯಾದಲ್ಲೂ ಕೆಲವೊಂದು ಮಾಲಲ್ಲಿ ಸಿಗುತ್ತೆ. ಸೊ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಫ್ರಮ್ ಬಾಡಿ ಶಾಪ್ ಜಿಂಜರ್ ಶ್ಯಾಂಪು, ಇದನ್ನೇ ನಾನು ಯೂಸ್ ಮಾಡೋದು. ಕಂಡೀಷ್ನರ್ ಹೊಸ್ದಾಗಿ ಬಿಟ್ಟಿದ್ದಾರೆ. ಇದು ಈ ಸತಿ ಶ್ಯಾಂಪು ತರಕ್ಕೆ ಹೋದಾಗ ನೋಡಿದೆ. ಸೊ ಯೂಸ್ ಮಾಡಲ್ಲ ನನ್ನ ಕಂಡೀಷ್ನರು, ಬಟ್ ಅದ್ರ ಜೊತೆ ಕಾಂಬಿನೇಷನ್ ಅಲ್ವಾ, ಸೊ ಆಫರಲ್ಲಿತ್ತು. ಇದು ಬಂದು 9 ಪೌಂಡು. ಸೊ ಪ್ಲಸ್ ಇದು ಅರ್ಧಕ್ಕೆ ಸಿಕ್ತು. ಸೊ ತೊಗೊಂಡು ಬಂದು ಇಟ್ಟಿದ್ದೀನಿ ಕಂಡೀಷ್ನರು. ಸೊ ಇದೆರಡು ಬಾಡಿ ಶಾಪಿಂದ. ಸೊ ಈಚೆ ಗಲಾಟೆ ನಡೀತಾ ಇದೆ, ಯಾಕಂದರೆ ತುಂಬ ಜನ ಎಲ್ಲ ಮಾತಾಡ್ತಿದ್ದಾರೆ, ಪ್ಯಾಕಿಂಗ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಇದು ಬೂಟ್ಸ್ಗೆ ಹೋಗಿದ್ದೆ 1 ಪೌಂಡು. ಆಮೇಲೆ ಇನ್ನೊಂದಷ್ಟು ಮಾಸ್ಕ್ ಇದ್ದಾವೆ. ಈ ಥರದ್ದು ಇನ್ನೊಂದು 5 ಮಾಸ್ಕ್ ತಂದಿದ್ದೆ, ಎಲ್ಲೋ ಮಿಸ್ ಆಗಿದ್ದಾವೆ. 4-5 ಮಾಸ್ಕು ಯಾವಾಗಾದರೂ ಯೂಶ್ವಲಿ ಏನದು ಕೌಂಟರ್ ಇರುತ್ತೆ, ಮುಂದೆ ನಿಂತಿರ್ತೀವಲ್ಲ ಬಿಲ್ಲಿಂಗಿಗೆ, ಅಲ್ಲಿರುತ್ತೆ. ಸೊ ಒಂದು 4-5 ಇಟ್ಕೊಂಡಿದ್ದೆ. ಓಕೆ, ಇದು ಪ್ರೈಮಾರ್ಕಿಂದ. ಸೊ ಇದಿಷ್ಟು ಆಲ್ಮೋಸ್ಟ್ ತೋರಿಸಿದ್ದೀನಿ. ಕೆಲವೊಂದಷ್ಟು ಪೌಂಡ್ಲ್ಯಾಂಡು ಅದು ಇದು ಎಲ್ಲ ಮಿಸ್ ಆಗಿದ್ದಾವೆ. ಸೊ ಇದು ಅವನಿಗೆ ಅಂತ ತೊಗೊಂಡಿದ್ದು ಪೌಂಡ್ಲ್ಯಾಂಡಲ್ಲಿ ಇದು 2 ಪೌಂಡ್ಸು ಹಾಟ್ ವೀಲ್ಸ್ದು ಅಷ್ಟೇ ಅನ್ಕೊತೀನಿ. ಇನ್ನೊಂದಷ್ಟು ಚಿಕ್ಕ ಪುಟ್ಟವೆಲ್ಲ ಮಿಸ್ ಆಗಿದ್ದಾವೆ, ಅದೆಲ್ಲ ಇರಲಿ. ಸೊ ಮೇಜರ್ ಏನಂದರೆ ಶಾಪಿಂಗ್ ಇದು ತೋರಿಸ್ತೀನಿ. ಎಲ್ಲ ಸೇರಿ ಮೋಸ್ಟ್ಲಿ 250 ಪೌಂಡ್ಸು, 250 ಪೌಂಡ್ ಆಗಿದೆ ಅನ್ಕೋತೀನಿ. 250 ಪೌಂಡು ಅಂದರೆ 100 ಪೌಂಡ್ ಅಂದರೆ ಹತ್ತತ್ರ 10,000 ಅನ್ಕೋಬೋದು. 10,000, 100 ಪೌಂಡ್ ಅಂದರೆ 10,000. ಸೊ 20-25,000 ಅರೌಂಡ್ ಶಾಪಿಂಗ್ ಇದು. ಸೊ ಇದಿಷ್ಟು ಶಾಪಿಂಗ್ ಆಗಿತ್ತು. ನಾನು ಯಾವುದೂ ಎಡಿಟಿಂಗ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ಲೈವಲ್ಲಿ ಹೇಗೆ ಮಾಡ್ತಾರೋ ಆ ಥರ ಮಾಡಿದ್ದೀನಿ, ಯಾಕಂದರೆ ಟೈಮ್ ಇರಲಿಲ್ಲ. ಸೊ ನಿಧಾನಕ್ಕೆಲ್ಲ ಮಾಡೋಷ್ಟು. ಸೊ ಇವಾಗ ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬಟ್ಟೆ ಒಗ್ಯಕ್ಕೆ ಹೋಗುತ್ತೆ. ಸೊ ಅದಾದಮೇಲೆ ವಾಶ್ ಮಾಡಿ ಜೋಡಿಸ್ಕೊತೀನಿ. ಸೊ ಲೈವ್ ಬಗ್ಗೆ ಹೇಳಬೇಕು ಅಂದರೆ ನಾನು ಫಸ್ಟೇ ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಸಾರಿ. ಯಾಕಂದರೆ ನನಗೂ ಅಷ್ಟೊಂದು ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ಮಕ್ಕಳೆಲ್ಲ ಇದ್ದರು. ಎಷ್ಟು ಟೈಮ್ ಹೇಗಿತ್ತು ಶಾಪಿಂಗ್ ವ್ಲಾಗು. ಸೊ ನಂಗೆ ಹೆಲ್ಪ್ ಮಾಡಿದವ್ರು ಇಲ್ಲೇ ಇದ್ದಾರೆ. ಬೈಕ್ ನೆಪ್ಪು ಇಲ್ಲಿದೆ ಪಾಪು. ಸೊ ಇವಳು ಹೆಲ್ಪ್ ಮಾಡಿದ್ದು, ಇಲ್ಲಿ ತೆಕ್ಕೊಡ್ತಾ ಇದ್ಲು ನನಗೆ. ಸೊ ಇವಾಗ ಸ್ವಲ್ಪ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಇಲ್ಲೇ ಸೂಟ್ ಕೇಸು ಇದೆ, ನೀವು ನೋಡ್ಬೋದು. ಸೊ ವ್ಲಾಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ಏನೂ ಅಂದ್ಕೊಬೇಡಿ. ಹೋಮ್ ಟೂರು ಸಹ ಮಾಡಿದ್ದೀನಿ, ಅದನ್ನು ಹಾಕಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ಇದು ಅಲ್ದಿರೋ ಆಗಲೇ ಲಂಡನಲ್ಲಿ ಆಗ್ಬೋದು, ಬ್ರೈಟನಲ್ಲಿ ಎಲ್ಲ ಏನೇನೋ ಶಾಪಿಂಗ್ ಮಾಡಿದ್ವಿ, ಸೊವಿನಿಯರ್ಸ್ ಆಗ್ಬೋದು. ಸೊ ಅದನ್ನೆಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟ್, ಯಾವಾಗ ಫುಲ್ ಆದಮೇಲೆ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಓಕೆ, ಇಲ್ಲಿಗೆ ಶಾಪಿಂಗ್ ವ್ಲಾಗ್ನ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಲೈವ್ ನೋಡೋದು ಮರಿಬೇಡಿ. ಸಿ ಯು ಸೂನ್, ಬಾಯ್.